ಈ ಫುಡ್ಡಲ್ಲಿ ಹಾಂ ಚಳಿಗಾಲದಲ್ಲಿ ಜಾಯಿಂಟ್ ಪೇನು ಹಾಂ ಕಮ್ಮಿ ಆಗಬೇಕು ಅಂದರೆ, ಅಥವಾ ಬರಬಾರ್ದು ಅಂತ ಹೇಳೋಕ್ಕಾಗಲ್ಲ, ಬಟ್ ಕಮ್ಮಿ ಆಗಬೇಕು ಅಂತಂದರೆ ಯಾವ ಆಹಾರ ಬೆಸ್ಟ್, ಯಾವ ಆಹಾರ ಪದ್ಧತಿ ಬೆಸ್ಟ್ ಅಂತ? ಎನಿ ಫುಡ್ ವಿಚ್ ಇಸ್ ವಾರ್ಮ್, ಲೈಕ್ ಫುಡ್ ವಾಟರ್ ಎಲ್ಲ ಬಂದರೆ ಲ್ಯೂ ವಾರ್ಮ್ ವಾಟ್ರು, ಆಗಲೇ ಹೇಳ್ದಂಗೆ ನಾನು ಬೆಚ್ಚಗಿರೋ ವಾಟರ್. ಬೆಚ್ಚಗಿರೋ ವಾಟರ್ ರಿಚ್ ಫ್ರೂಟ್ಸು, ಆಮೇಲೆ ಬ್ಯಾಲೆನ್ಸ್ ಡೈಟ್ ಅಂದರೆ ಪ್ರೋಟೀನ್ ಇರಬೇಕು, ಅದ್ರಾಗೆ ಸ್ವಲ್ಪ ಕಾರ್ಬೋಹೈಡ್ರೇಟ್ ಇರಬೇಕು, ಸ್ವಲ್ಪ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರಬೇಕು. ಸೊ ಈ ಮಿಕ್ಸ್ಡ್ ಡೈಟು ಅಂದರೆ ಈಗೇನು ರೈಸ್ ಆಡು ಭಾಷೆಯಲ್ಲಿ ಒಂದು ಐಟಮ್ಸ್ಗಳೇ. ಹಾಂ, ಅಂದರೆ ಈಗ ರೈಸ್ ತಿನ್ಬಾರ್ದು ಅಂತ ಹೇಳಿದ್ರೆ ಆ ಥರ ಏನಿಲ್ಲ, ಎಲ್ಲನೂ ಮಿತವ್ಯಯವಾಗಿ ತಿನ್ಬೇಕು. ರೈಸು, ಚಪಾತಿ, ರಾಗಿ ಮುದ್ದೆ, ಈ ಸೊಪ್ಪಿನ ಸಾರು, ಆಮೇಲೆ ಈ ತರಕಾರಿ ಪಲ್ಯಗಳು ಲೈಕ್ ಎಷ್ಟೊಂದು ಒಳ್ಳೆ ಸಿಗ್ತವೆ ಹಳ್ಳಿ ಸೈಡಲ್ಲಿ, ತರಿಸಿ ತಿನ್ಬೋದು, ಈ ಬೆಂಗಳೂರಲ್ಲಿ ಸಿಗ್ತವೆ. ಹಾಗೆ ಎಲ್ಲನೂ ಒಂದು ಮಿಕ್ಸ್ ಮಾಡಿ ತಿನ್ನಬೇಕು. ಒಂದೇ ಒಂದು ಹೈ ಪ್ರೋಟೀನ್ ಡೈಟ್ ತಿಂದರೆ ಅದಕ್ಕೆ ಅದು ಕಾನ್ಸಿಕ್ವೆನ್ಸಸ್ ಇದಾವೆ. ವೇಟ್ ಎಲ್ಲ ಕಡಿಮೆ ಆಗುತ್ತೆ, ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಡೆಲಿಟೋರಿಯಸ್ ಎಫೆಕ್ಟ್. ಹೈ ಕಾರ್ಬೋಹೈಡ್ರೇಟ್ ತಿಂದರೆ ಡಯಾಬಿಟೀಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ, ಆಮೇಲೆ ನಮಗೆ ಫ್ಯಾಟಿ ಡಿಪೋಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ ಡೈಟ್. ದೆರ್ ಈಸ್ ನೋ ಲೈಕ್ ಫುಡ್ ವಿಚ್ ಕ್ಯಾನ್ ಇನ್ಕ್ರೀಸ್, ವಿಚ್ ಕ್ಯಾನ್ ಮೇಕ್ ಯು ಬೆಟರ್, ಬಟ್ ದೆರ್ ಇಸ್ ಎ ಕಂಬೈನ್ಡ್ ಫುಡ್. ಅಂದರೆ ಎಲ್ಲ ಥರ ಕೂಡಿ ಮಾಡಿದಾಗ ನಿಮಗೆ ಒಂದು ಕರೆಕ್ಟಾಗಿ ಊಟದ ಪದ್ಧತಿಯನ್ನು ಫಾಲೋ ಮಾಡಿದರೆ ಒಳ್ಳೆಯದು.